ನಮಸ್ಕಾರ, ವೆಲ್ಕಮ್ ಟು ನಕ್ಷಾ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ಕೇಸರಿ ಬಾತ್ ಟೇಸ್ಟಿ ಮತ್ತೆ ಫಾಸ್ಟ್ ಆಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೇಸರಿ ಬಾತ್ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಸಕ್ಕರೆ, ರವಾ, ಅರಿಶಿಣ, ದ್ರಾಕ್ಷಿ, ಗೋಡಂಬಿ, ಲವಂಗ ಹಾಗೂ ಎಣ್ಣೆ. ಮೊದಲಿಗೆ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಕೊಳ್ತಿದೆ. ಈ ಎಣ್ಣೆಯಲ್ಲಿ ಇರೋ ಮುಕ್ಕಾಲು ಭಾಗ ಎಣ್ಣೆ ಹಾಕೋಬೇಕು, ಇಷ್ಟು ಹಾಕೋಬೇಕು. ಆಮೇಲೆ ರವಾ ಹಾಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಇದು ಬ್ರೌನಿಶ್ ಕಲರ್ ಅಂದ್ರೆ ಇದು ರವಾ ಕಲರ್ ಮುಂಚೆ ಹೇಗಿತ್ತು ಅದಕ್ಕಿಂತ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಾಗ ಅದು ಕ್ಲೀನಾಗಿ ಫ್ರೈ ಆಗ್ತಾ ಇದೆ ಅಂತ ಆಗುತ್ತೆ. ಕಲರ್ ಚೇಂಜ್ ಆದ್ಮೇಲೆ ನಾವು ಅದನ್ನ ಸೈಡಿಗೆ ಇಟ್ಕೋಬೇಕು. ನೆಕ್ಸ್ಟ್ ಇದಾದ ತಕ್ಷಣ ನಾವು 1 ಕಪ್ ರವೆಗೆ 2.5 ಕಪ್ ನೀರು ಈ ಪಾತ್ರೆಯಲ್ಲಿ ಹಾಕುತ್ತಿದ್ದೇನೆ. ಜೊತೆಗೆ 6 ಲವಂಗ, ಅರಿಶಿಣ ಹಾಕಿ ನೀರು ಬಾಯ್ಲ್ ಮಾಡಲು ಇಡುತ್ತಿದ್ದೇನೆ. ಇಲ್ಲಿ ನಾನು ಗೋಡಂಬಿ ಮತ್ತೆ ದ್ರಾಕ್ಷಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದ ರವೆಗೆ ನಾನು ಬಾಯ್ಲ್ ಆದ ಅರಿಶಿಣ ಮತ್ತೆ ಲವಂಗದ ನೀರನ್ನು ಬೌಲಿಗೆ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ರವೆ ಗಟ್ಟಾಗಿದೆ. ಈಗ ಸಕ್ಕರೆ ಸೇರಿಸ್ತಿದ್ದೀನಿ. ಸಕ್ಕರೆ ಹಾಕಿದ ಮೇಲೆ ನೀರಿನಂಶ ಹೋಗೋವರೆಗೂ ಮಿಕ್ಸ್ ಮಾಡಬೇಕು. ಈಗ ಫ್ರೈಡ್ ಮಾಡಿರುವ ದ್ರಾಕ್ಷಿ ಮತ್ತೆ ಗೋಡಂಬಿಯನ್ನ ಜೊತೆಗೆ ಆಯಿಲ್ ಅನ್ನ ಕೇಸರಿ ಬಾತಿಗೆ ಸೇರಿಸ್ಕೊಂತಿದ್ದೀನಿ. ಈಗ ಕೇಸರಿ ಬಾತ್ ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಬೌಲಿಗೆ ಹಾಕಿ ಕೇಸರಿ ಬಾತ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಸಖತ್ತಾಗಿದೆ. ಹಾಗೆ ಫಾಸ್ಟ್ ಆಗೂ ಆಗಿದೆ, ಟೇಸ್ಟಿನೂ ಆಗಿದೆ. ಇದನ್ನ ನೀವು ಮಾಡಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.